ಕೆಆರ್ಪುರಂ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ನಡುವೆ ಜಗಳ ಆಗಿದೆ. ಅವಾಚ್ಯ ಶಬ್ದಗಳಿಂದ ಮಹಿಳಾ ಡಾಕ್ಟರ್ ಮತ್ತೊಬ್ಬ ವೈದ್ಯರನ್ನ ನಿಂದಿಸಿದ್ದಾರೆ. ಇನ್ನೊಬ್ಬರು ಡಾಕ್ಟರ್ಗೆ ಮನ ಬಂದ ಹಾಗೆ ನಿಂದಿಸಿದ್ದಾರೆ. ಡಾಕ್ಟರ್ ಲೀಲಾ ಸಂಪತ್ ಡಾಕ್ಟರ್ ಜಗದೀಶ್ರಿಗೆ ಈ ರೀತಿ ನಿಂದನೆ ಮಾಡಿದರು. ಆಸ್ಪತ್ರೆಯ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಮೆಸೇಜ್ ಮಾಡಿದ್ರು ಜಗದೀಶ್. ಇದಕ್ಕೆ ಸಿಟ್ಟಿಗೆದ್ದು ಚಪ್ಪಲಿ ತೋರಿಸಿ ಅವಾಚ್ಯ ಶಬ್ದಗಳಿಂದ ಈ ವೈದ್ಯ ನಿಂದನೆ ಮಾಡಿದ್ದಾರೆ. ಜೊತೆಗಿದ್ದ ಸಿಬ್ಬಂದಿಯನ್ನ ತಡೆಯೋದಕ್ಕೆ ಹೋದ್ರು, ಅಂದ್ರೆ ಸಿಬ್ಬಂದಿ ಅವರನ್ನು ತಡೆಯೋದಕ್ಕೆ ಹೋದ್ರೂ ಕೂಡ ಸುಮ್ಮನಾಗಿಲ್ಲ ಈ ವೈದ್ಯ. ಅಷ್ಟೇ ಅಲ್ಲದೆ ಜಗದೀಶ್ ವಿರುದ್ಧ ಕೆಆರ್ಪುರಂ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಸಾಕ್ಷಿ ಅಷ್ಟೇ, ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿ, ನೀವು ನಾನು ಬಿಸಾಕ್ತೀನಿ ಅಂತ ಹೇಳಿ ಹೋಗಿ. ನಂದೇ ಜಾಬ್, ನಮಗೆ ಬೇಕೇ ಜಾಬ್. ನನ್ನ ಪೂವರೇ ನಾನು ಮೇಡಮ್ ಕೂಲ್ ಮೇಡಮ್ ತಮ್ಮ ಅಂದೆ ತಮ್ಮ ಅಷ್ಟಾಗಲ್ಲ ನಿನ್ಗೆ. ನಾನು ಏನ್ ಮಾಡ್ತಿದ್ದೀನಿ ನಿನ್ಗೆ ಅಂದ್ರೆ ಇವನಿಗೆ ಇವನು ಯಾಕೆ ಅಡ್ಡ ಬಂದ ಜ್ಯೋತಿ ಕಣ್ಣ ಲಾಯರ್ ಹೆಂಡತಿ ಮಾತಾಡ್ತಿದ್ದಾಳೆ. ನಿನ್ಗಿದೆ ನೋಡಿ, ನಿನ್ಗೆ ನಿನ್ ಜೈಲಿಗೆ ಹೋಗ್ಲೇಬೇಕು, ನೀನು ಹೋಗ್ಲೇಬೇಕು. ನೀನು ಜೈಲಾಗಿ ಮುದ್ದೆ ಮುರಿಲೇಬೇಕು, ನಾನು ನೋಡ್ಲೇಬೇಕು. ಬೇಕು ಯಾಕೆ ನೀನು ಬಂದೆ? ನಿನಗೆ ನನ್ನ ವಿಷಯದಲ್ಲಿ ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ಡೆಸ್ಕ್ ನಿಂದ ವಿಷ್ಣು ಪ್ರಸಾದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಷ್ಣು ಪ್ರಸಾದ್, ಈ ಜಗಳ ನೋಡ್ತಾ ಇದ್ರೆ ವೈದ್ಯರು ಅಂತಂತೂ ಅನ್ಸಲ್ಲ, ಬೀದಿ ಜಗಳಕ್ಕಿಂತ ಕಡೆದಾಗಿದೆ. ಏನ್ ಕಾರಣ? ವೈದ್ಯರ ಸ್ಥಾನದಲ್ಲಿ ಇದ್ಕೊಂಡು ಆ ಬಳಸಿರೋ ಭಾಷೆ, ಜಗಳ ಆಡಿರೋ ರೀತಿ ಯಾವ ಕಾರಣಕ್ಕೆ ನಡೆದಿರೋದು ಇದು ಅಂತ? ಹೌದು ವಿಜಯ್, ಈ ಒಂದು ಘಟನೆ ನಡೆದಿರುವಂಥದ್ದು ಬೆಂಗಳೂರಿನ ಕೆಆರ್ಪುರಂ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ. ಈ ಘಟನೆಯನ್ನ ಹಿನ್ನೆಲೆ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಕೆಲವೊಂದಷ್ಟು PG ಸ್ಟೂಡೆಂಟ್ಸ್ಗೆ ಕೊಡುವಂತಹ ಫೆಸಿಲಿಟಿ ಇರ್ಬೋದು, ಮತ್ತು ಅವರಿಗೆ ಟೀಚ್ ಮಾಡುವಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಡಾಕ್ಟರ್ ಲೀಲಾ ಅವರು ನಡೆದುಕೊಂಡಿಲ್ಲ ಅನ್ನೋ ಒಂದು ವಿಚಾರ ಚರ್ಚೆಯಲ್ಲಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಕೆಆರ್ಪುರಂ ಸರ್ಕಾರಿ ಆಸ್ಪತ್ರೆಯ ಏನು ಸಿಬ್ಬಂದಿಗಳು ಮತ್ತು ಅಲ್ಲಿರುವಂತಹ ಎಂಪ್ಲಾಯ್ಸ್ ಒಂದು ಗ್ರೂಪ್ ಏನಿತ್ತು ವಾಟ್ಸಪ್ ಗ್ರೂಪಲ್ಲಿ, ಆ ಗ್ರೂಪಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಇದಕ್ಕೆ ಒಂದು ಮೆಸೇಜನ್ನು ಕಮೆಂಟ್ ಮಾಡುವಂಥ ಕೆಲಸವನ್ನು ಅಲ್ಲಿರುವಂತಹ ಕ್ಯಾಶುಯಾಲಿಟಿ ಅಧಿಕಾರಿ, ಅಂದರೆ ಮುಖ್ಯ ಕ್ಯಾಶುಯಾಲಿಟಿ ಅಧಿಕಾರಿ ಆಗಿರುವಂತಹ ಡಾಕ್ಟರ್ ಜಗದೀಶ್ ಅವರು ಒಂದು ಮೆಸೇಜನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ಲಿಟಲ್ ಬಿಟ್ ಅನ್ನೋ ಒಂದು ಪಾಯಿಂಟನ್ನು ಉಲ್ಲೇಖವನ್ನು ಅವ್ರು ಮಾಡುವಂಥದ್ದು. ಜೊತೆಗೆ ಆ ಬಿಟ್ ಅಂತ ಬರೆದಾದ್ಮೇಲೆ 2 ಡಾಟ್ ಇಡುವಂಥ ಕೆಲಸವನ್ನು ಮಾಡ್ತಾರೆ. ಇದನ್ನ ಲೀಲಾ ಅವರು ಬೇರೆ ರೀತಿ ಅರ್ಥೈಸ್ಕೊಂಡಿದ್ದಾರೆ ಅಂತೇಳಿ ಈಗ ಸದ್ಯಕ್ಕೆ ಅವ್ರು ಹೇಳ್ತಿರುವಂಥದ್ದು. ಆದರೆ ಈ ಒಂದು ಕಮೆಂಟ್ ಏನಿದೆ ಇದು ಇಷ್ಟರ ಮಟ್ಟಿಗೆ ದೊಡ್ಡದಾಗಿ ಗಲಾಟೆಗೆ ಕಾರಣ ಆಗಿರುವಂಥದ್ದು. ಮೊದಲನೇದಾಗಿ ವಾಟ್ಸಪ್ ಗ್ರೂಪ್ನಲ್ಲಿ ಅವ್ರನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಲೀಲಾ ಅವರು ಮಾಡ್ತಾರೆ. ಅದಾದ ಬಳಿಕ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೆಆರ್ಪುರಂ ಪೊಲೀಸ್ ಸ್ಟೇಷನಲ್ಲಿ FIR ಕೂಡ ದಾಖಲಿಸೋದಕ್ಕೆ ಹೋಗ್ತಾರೆ. ಆದರೆ ಅದನ್ನು ತೆಗೆದುಕೊಂಡಂತಹ ಪೊಲೀಸರು ಆ ಕೊಟ್ಟಂತಹ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ ಮತ್ತು ಅದನ್ನು ತೆಗೆದುಕೊಂಡು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತೇಳಿ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಾನ್ ಕಾಗ್ನಿಸಬಲ್ NCR ದಾಖಲಿಸುವಂತಹ ಕೆಲಸವನ್ನು ಕೆಆರ್ಪುರಂ ಪೊಲೀಸರು ಮಾಡಿದ್ದಾರೆ. ಆದರೆ ಇಷ್ಟಕ್ಕೆ ಸುಮ್ಮನಾಗದಿರುವಂತಹ ಡಾಕ್ಟರ್ ಲೀಲಾ ಅವರು ಜಗದೀಶ್ ಅವರ ಚೇಂಬರ್ಗೆ ನಿನ್ನೆ ಕೈಗೆ ನುಗ್ಗುವಂತಹ ಕೆಲಸವನ್ನು ಮಾಡಿದ್ದಾರೆ. ನುಗ್ಗಿ ಅವರ ಕಚೇರಿಯಲ್ಲಿ ಚೇಂಬರ್ನಲ್ಲೇ ಕುಳಿತುಕೊಂಡು ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿರುವಂಥದ್ದು ಮತ್ತು ಜೊತೆಗೆ ಮನ ಬಂದಂತೆ ಬೈಯುವಂಥ ಕೆಲಸವನ್ನು ಮಾಡ್ತಾರೆ. ಅದಲ್ಲದೆ ಒಬ್ಬ ಮುಖ್ಯ ಅಧಿಕಾರಿಗೆ ಚಪ್ಪಲಿನ ತೋರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಮತ್ತು ಅವರು ಬಳಸುವಂತಹ ಪದ ಬಳಕೆ ಏನಿದೆ ನಿಜಕ್ಕೂ ಅಲ್ಲಿರುವಂತಹ ಸಿಬ್ಬಂದಿನೇ ಸಾಕಷ್ಟು ಮಂದಿ ಅವ್ರನ್ನ ಸಮಾಧಾನ ಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದಲ್ಲದೆ ಈ ರೀತಿ ಮಾತಾಡಬೇಡಿ ಅಂತೇಳಿ ಅವ್ರಿಗೆ ಗೈಡ್ ಕೂಡ ಮಾಡುವಂಥ ಕೆಲಸ ಅದನ್ನು ಕೇಳುವಂತಹ ಪೇಷನ್ಸ್ ಡಾಕ್ಟರ್ ಲೀಲಾ ಅವ್ರಿಗಿಲ್ಲ. ಅದರಲ್ಲೂ ಜೊತೆಗೆ ಅವ್ರು ಬೈಯುವಂತಹ ಪ್ರತಿ ಪದಗಳೇನಿದೆ ಇದು ನಿಜಕ್ಕೂ ನೀವು ಹೇಳಿದಂತೆ ಇವರು ವೈದ್ಯರ ಅನ್ನೋ ಒಂದು ಪ್ರಶ್ನೆ ಮೂಡ್ತಿರುವಂಥದ್ದು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನೋ ನೋಟಿಸ್ ಕೂಡ ಜಾರಿ ಆಗಿರುವಂಥದ್ದು. ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಅಲ್ಲಿರುವಂಥ ಆಡಳಿತಾಧಿಕಾರಿ ಮಾಡ್ತಿದ್ದು ಸದ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಸಲ್ಲಿಸುವ ಸಾಧ್ಯತೆ ಇದೆ. ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.